ಹಲೋ ಮತ್ತೊಮ್ಮೆ ಸ್ವಾಗತ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಹಾಗೆ ನೀವೇನಾದ್ರೂ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಮಂಜುನಾಥ್ ಕುಂಬಾರಿ ಫಾಲೋ ಅಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ, ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎವ್ರಿ ಸಬ್ಸ್ಕ್ರೈಬರ್ ಆಫ್ ಮೈ ಚಾನಲ್ ಎನಿ ಸೋರ್ಸ್ ಅಲ್ಲಿ ಇನ್ಸ್ಟಾಗ್ರಾಮ್ ಆಗಿರಲಿ ಡಿಸರ್ವ್ 1 2 ಮ್ಯಾಕ್ಸಿಮಮ್ 3 ಫ್ರೀ ಕನ್ಸಲ್ಟೇಷನ್. ಸೊ ನೀವು ಡಿಸ್ಕ್ರಿಪ್ಷನ್ ಹೋದ್ರೆ ವಿ ಆರ್ ಟಾಕಿಂಗ್ ಅಬೌಟ್ ಚಿಕ್ಕಮಂಡ್ಯ ಟುಡೇ. ಸೈಟ್ ಹೆಸರೇನು, ಸೈಟ್ ನಂಬರ್ ಏನು, ಅದರ ಲೊಕೇಶನ್ ಹೇಗಿದೆ, ಯಾವ ಪ್ರೈಸು, ಲೊಕೇಶನ್ ತಗೊಂಡು ನೀವೇ ಹೋಗಿ ಖುದ್ದಾಗಿ ನೋಡ್ಕೊಳ್ಳಿ. ಟೋಟಲ್ 2 ಸೈಟ್, ಮೊನ್ನೆ ತನಕ ಒಂದಿತ್ತು, ಇವತ್ತು 2 ಬಂದಿದೆ. ಒಂದು ಸೌತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ, ಇನ್ನೊಂದು ನಾರ್ತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ. ಬ್ಯೂಟಿಫುಲ್ ಲೊಕೇಶನ್ 2 ಇದೆ. ನಾನು ಸೌತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ ಆಲ್ರೆಡಿ ಒಂದು ವಿಡಿಯೋ ಹಿಂದೆನೆ ಮಾಡಿದ್ದೆ, ಸೈಟ್ ಫಾರ್ ಸೇಲ್ ಚಿಕ್ಕಮಂಡ್ಯ ಅಂತೇಳಿ. ನೀವು ಅದನ್ನ ನೋಡಿದ್ರೆ ನಿಮಗೆ ಸಿಗುತ್ತೆ. ಇಲ್ಲಿದೆ ನೋಡಿ, ಎಕ್ಸಾಕ್ಟ್ಲಿ 1 ಮಂತ್ ಹಿಂದೆ. ಇನ್ನೂ ತುಂಬಾ ಜನ ವಿಸಿಟ್ ಮಾಡ್ತಾ ಇದ್ರೆ, ಇನ್ನು ಕ್ಲೋಸ್ ಆಗಿಲ್ಲ. ಇವನ್ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ನೀವು ಜಸ್ಟ್ KHB ಸೈಟ್ ಫಾರ್ ಸೇಲ್ ಅಂತ ಹೊಡೆದ್ರೆ ಯು ಲಾರ್ಜರ್ಲಿ ಯು ವಿಲ್ ಸಿ ಮೈ ವಿಡಿಯೋಸ್ ಬಂದ್ಬಿಡುತ್ತೆ. ಸೊ ಅದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಳಿ. ಸೊ ತಡ ಮಾಡೋದು ಬೇಡ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐ ವಿಲ್ ಎಕ್ಸ್ಪ್ಲೈನ್ ಯು. ಸರ್, ದೀಸ್ ಟು ಆರ್ ಡೈರೆಕ್ಟ್ಲಿ ಫ್ರಮ್ ಓನರ್ ಡೀಲ್. ದೇರ್ ವಿಲ್ ಬಿ ಅ ಸ್ಟ್ಯಾಂಡರ್ಡ್ ಕಮಿಷನ್ ಇರುತ್ತೆ. ಸೊ ಅದು ಬಿಟ್ಟರೆ ಓನರ್ಸ್ ಡೀಲು. ಇಬ್ರು ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬರ್. ನಾನು ಹಾಕ್ತಿರೋ ಡೀಟೇಲ್ಸ್ ನೋಡಿ ನಮ್ಮಲ್ಲಿ ಯಾರಾದ್ರೂ ಇಂಟ್ರೆಸ್ಟ್ ಇದೆ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸೊ ಡೀಟೇಲ್ಸ್ ಆರ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ ವಿತ್ ಲೊಕೇಶನ್. ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ಕೊಳ್ಳಿ, ಕ್ವಿಕ್ ಅಪ್ಡೇಟ್. ನಿಮ್ಗೆ ಏನಾದರೂ ಕಾಲ್ ಬ್ಯಾಕ್ ಬೇಕಂದ್ರೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಂಡು ಒಂದು ಮೆಸೇಜ್ ಹಾಕಿ, ನಾನು ನಿಮಗೆ ಕಾಲ್ ಬ್ಯಾಕ್ ಮಾಡ್ತೀನಿ. ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲ ಅಂದ್ರೆ ಏನು ಬೇಜಾರು ಮಾಡ್ಕೋಬೇಡಿ, ವಾಟ್ಸ್ಆಪ್ ಮಾಡಿದ್ರು ನಾವು ರೆಸ್ಪಾಂಡ್ ಮಾಡ್ತೀವಿ ವಿತೌಟ್ 100% accuracy. ಸೊ ಮಂಡ್ಯದಲ್ಲಿ ಚಿಕ್ಕಮಂಡ್ಯ ಬಂದ್ಬಿಟ್ಟು ನಾರ್ತಿಗೆ ಬರುತ್ತೆ. ಸೊ ಲಾರ್ಜಲ್ಲಿ ನೀವು ಮಂಡ್ಯ ರೆಫರೆನ್ಸ್ ಮಾಡಿದ್ರೆ ಸೌತ್ ಅಲ್ಲೇ ತುಂಬಾ ಬೆಳೆದಿರೋದು. ಇಲ್ಲಿವರೆಗೂ ಮಂಡ್ಯ ಬೆಳೆದಿರೋದೇ ಸೌತ್ ಅಲ್ಲೇ, ಜಸ್ಟ್ ಬಿಕಾಸ್ ಆಫ್ ನಾರ್ತ್ ಅಲ್ಲಿ ಒಂದು ಟ್ರ್ಯಾಕ್ ಪಾಸ್ ಆಗುತ್ತೆ, ಅದು ರೈಲ್ವೆ ಟ್ರ್ಯಾಕ್. ಸಿ ದಿಸ್ ಇಸ್ ರಿಯಲ್ ಎಸ್ಟೇಟ್ ಸ್ಟೇಟಸ್ ಮುಂದೆ ಏನಾಗ್ಬೋದು ಅಂತ ನನ್ನ ನಾಲೆಡ್ಜ್ ಪ್ರಕಾರ ನಾನು ಗೆಸ್ ಮಾಡ್ತಾ ಇದ್ದೀನಿ. ಬಟ್ ಈಗ ಎಕ್ಸ್ಪ್ರೆಸ್ ಹೈವೇ ನಾರ್ತ್ ಅಲ್ಲಿ ಪಾಸ್ ಆಗಿರೋದ್ರಿಂದ ನಾರ್ತ್ ಅಲ್ಲಿ ತುಂಬಾ ರಿಯಲ್ ಎಸ್ಟೇಟ್ ಚೆನ್ನಾಗಿ ಬೆಳೆಯುತ್ತೆ ಅಂತ ಐ ಆಮ್ ಶೋರ್. ಓಕೆ, ಇಲ್ಲಿ ನೋಡಿ, ಜಂಕ್ಷನ್ ಸ್ಟಾರ್ಟ್ ಆದ ಕೂಡಲೇ ಇಲ್ಲೊಂದು ಆಲ್ರೆಡಿ ಲೇಔಟ್ ಆಗಿದೆ. ಒಂದು 25 30 40 ಎಕರೆ ದೊಡ್ಡ ಲೇಔಟ್. ಆಪೋಸಿಟ್ ಅಲ್ಲೂ ಕೂಡ ಲೇಔಟ್ ಇದೆ. ಇದೆಲ್ಲ ಸ್ಕೋಪ್ ಇರುವಂತಹ ಜಾಗಗಳು. ಐ ಡೋಂಟ್ ನೋ ಗ್ರೀನ್ ಬೆಲ್ಟ್, ಅವನ್ನೆಲ್ಲ ಚೆಕ್ ಮಾಡಕ್ ಹೋಗಿಲ್ಲ, ಬಟ್ ರಫ್ಲಿ ಹೇಳ್ತಾ ಇದ್ದೀನಿ. ಹಾಗೆ ನಾರ್ತ್ ಮಿಡ್ಲ್ ಓಲ್ಡ್ ಮೈಸೂರು ಬೆಂಗಳೂರು ರೋಡ್ ಮತ್ತೆ ಈಗ ಎಕ್ಸ್ಪ್ರೆಸ್ ಹೈವೇ ಮಧ್ಯದಲ್ಲಿರೋದೇ ಚಿಕ್ಕಮಂಡ್ಯ. ಚಿಕ್ಕಮಂಡ್ಯ ಟಿಪಿಕಲಿ ಹೇಳ್ಬೇಕಂತಂದ್ರೆ ನೈಸ್ ಎಕ್ಸ್ಪ್ರೆಸ್ ಹೈವೇ ದಾಟದ ಮೇಲೆ ಬರೋದೇ ಚಿಕ್ಕಮಂಡ್ಯ ಇದು. ಸೊ ಇವೆಲ್ಲ ಚಿಕ್ಕಮಂಡ್ಯ ಸರ್ವೆ ನಂಬರ್ಸ್ ಆಗಿರೋದ್ರಿಂದ ಇಲ್ಲಿದೆ. ಸೊ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಾನು ಹೇಳಿದ್ದೀನಿ. ಓಕೆ, ಸೊ ನಾನು ಈ ವಿಡಿಯೋದಲ್ಲಿ 1 to ಸೈಟ್ ನಂಬರ್ 1 to 15 ನಂದು ಲಾರ್ಜರ್ಲಿ ಫೋಕಸ್ ಇರುತ್ತೆ. ಬಿಕಾಸ್ ಸೈಟ್ ನಂಬರ್ 46ಗೆ ನಂದು ಆಲ್ರೆಡಿ ಹಳೆ ವಿಡಿಯೋ ಇದೆ. ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ ಅಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ಅದನ್ನು ನೋಡ್ಕೊಳ್ಳಿ. ಸೊ ಈಗ ನಾನು ಹೇಳ್ತಾ ಇರೋ ಸೈಟ್ ಬಂದ್ಬಿಟ್ಟು ಎಕ್ಸಾಕ್ಟ್ಲಿ ಇದೆ. ದಿಸ್ ಇಸ್ ನಾರ್ತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ. ಓಕೆ, ನಮಗೆ ನಾರ್ತ್ ಇದು ಎಕ್ಸ್ಪ್ರೆಸ್ ಹೈವೇಗೆ ತುಂಬಾ ಹತ್ತಿರದಲ್ಲೇ, ತುಂಬಾ ಹತ್ರ ಇದೆ ನಿಮಗೆ. ಎಕ್ಸ್ಪ್ರೆಸ್ ಹೈವೇ ಮತ್ತು ಸರ್ವಿಸ್ ರೋಡ್ ಪಕ್ಕದಲ್ಲಿರುವಂತಹ KHB ಚಿಕ್ಕಮಂಡ್ಯ ಲೇಔಟ್ ಇದು. ಆಮೇಲೆ ಡಬಲ್ ರೋಡ್ಗೂ ತುಂಬಾ ಹತ್ತಿರದಲ್ಲೇ ಇದೆ ಡಬಲ್ ರೋಡ್. ಓಕೆ, ಸೊ ಈ 3 ಮನೆ ಏನಿದೆ ಇದು ಎದುರುಗಡೆ ಕೊನೆಯ ಸೈಟ್ ನಾರ್ತ್ ವೆಸ್ಟ್ ಸೈಟ್ ನಂಬರ್ 1 to 15. ನೀವು ಲೊಕೇಶನ್ ಯೂಸ್ ಮಾಡ್ಕೊಂಡು ಹೋಗಿ, ನಿಮಗೆ ಲೈಕ್ ಆದ್ರೆ ಡೈರೆಕ್ಟ್ ಆಗಿ ನೀವು ನಿಮ್ಮ ಫ್ಯಾಮಿಲಿ ನೋಡಿ, ನಿಮ್ಮ ತಂದೆ ತಾಯಿ ಎಲ್ಲಾ ಫ್ಯಾಮಿಲಿಗೂ ತೋರಿಸಿ, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಫೋನ್ ಮಾಡಿ. ಪ್ರೈಸ್ಡ್ ಅರೌಂಡ್ 3300 rupees ಪರ್ ಸ್ಕ್ವೇರ್ ಫೀಟ್ ಇದೆ. ಇದು ಕಾರ್ನರ್ ಸೈಟ್. ಅಪ್ರಾಕ್ಸಿಮೇಟ್ಲಿ ನಿಮಗೆ 40x40. ನಿಮಗೆ ಇದನ್ನು ತೋರಿಸ್ಬಿಡ್ತೀನಿ ಶೆಡ್ಯೂಲ್ ಯಾವ ತರ ಇದೆ ಅಂತೇಳಿ. ಇಲ್ಲಿ ನೋಡಿ. ಸೊ ಇದು ಎಕ್ಸಾಕ್ಟ್ಲಿ ನಿಮಗೆ ಹೆಂಗ್ ಬರುತ್ತೆ ಅಂತಂದ್ರೆ 12 meters 40 ಸೈಟ್ ಇದೆ. ಆಮೇಲೆ ಇನ್ನೊಂದು ಕಡೆ ನಿಮಗೆ 12+1 ಇದು ಕಾರ್ನರ್ ಸೈಟ್ ಆಗಿರೋದ್ರಿಂದ ನಿಮಗೆ 1 ಮೀಟರ್ ಒಂದು ಸೈಡ್ ಅಲ್ಲಿ ಇದು ಬರುತ್ತೆ. ಟೋಟಲ್ 138 ಮೀಟರ್ ಬರುತ್ತೆ. ನೀವು 138 ಇಂಟು 10.7 ಮಾಡಿದ್ರೆ ನಿಮಗೆ 1476 ಸ್ಕ್ವೇರ್ ಫೀಟ್. ಓಕೆ, ಸೊ 3300 ಅಂತ ಹೇಳ್ತಿದ್ರೆ ಐ ಹ್ಯಾವ್ ಅ ರೈಟ್ಸ್ ಟು ರೆಡ್ಯೂಸ್ ದಿಸ್ ಪ್ರೈಸ್ 5% to 10%. ನನ್ನ ಹತ್ರ ರೈಟ್ಸ್ ಇದೆ. ಅಷ್ಟೊಂದು ಕಾನ್ಫಿಡೆಂಟ್ ಇದ್ದೀನಿ ನಾನು. ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಮಾತ್ರ ನೀವು ಚೆಕ್ ಮಾಡಿಬಿಟ್ಟು ಫೋನ್ ಮಾಡಿ. ಆ 5% to 10% ಡಿಸೈಡ್ ಆಗೋದು ಬೇಸ್ಡ್ ಆನ್ ದ ನೀವು ಎಷ್ಟು ಬೇಗ ಇದನ್ನ ಯಾವ ತರ ಇದನ್ನ ಬೈ ಮಾಡ್ತೀರಾ, ಪೇಮೆಂಟ್ ಮೋಡೆಲ್ಲ ಯಾವ ತರ ಇರುತ್ತೆ, ಎಷ್ಟು ಬೇಗ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಎಕ್ಸಾಕ್ಟ್ಲಿ ಲೇಔಟ್ ಹೆಂಗಿದೆ ನಾನು ಇಲ್ಲಿಂದ ತೋರಿಸ್ಬೇಕು. ಸಿ ದಿಸ್ ಇಸ್ ಎಕ್ಸ್ಪ್ರೆಸ್ ಹೈವೇ. ಈ ಕಡೆ ಚಿಕ್ಕಮಂಡ್ಯ ಹೋಗೋಕೆ ದಾರಿನೂ ಇದೆ. ಓಕೆ, ಸೊ ದಿಸ್ ಇಸ್ ಲೈಕ್ ಚಿಕ್ಕಮಂಡ್ಯ ಯಾವ ತರ ಬೆಳೀತಾ ಇದೆ ನೋಡಿ. ಸೊ ಇದು ಮೋರಿ ಅಲ್ಲ, ಇನ್ನೇನು ಮಂಡ್ಯ ಕಡೆ ಗೊತ್ತಲ್ಲ ನಿಮಗೆ, ನೀರು ನಾಲೆ, ಅದು ನೀರು ಪಾಸ್ ಆಗೋದು. ಓಕೆ, ವೆರಿ ಬ್ಯೂಟಿಫುಲ್. ಒಳಗಡೆ ಎಂಟ್ರಿ ಇದೆ. ಸೊ ಎಂಟ್ರಿಗೆ ಬಂದ ತಕ್ಷಣ ನಿಮಗೆ ಲೆಫ್ಟ್ ಅಲ್ಲಿ ಮನೆಗಳು ಕಾಣ್ತಾ ಇದೆಯಲ್ಲ, ಈ 3 ಮನೆ ಆಪೋಸಿಟ್ ಆ ಕಡೆ ಬರುತ್ತೆ.
ಓಕೆ, ಸೊ ನೀವು ಚೂರು ಬಂದು ಅಲ್ಲೂ ಹೋಗ್ಬೋದು, ಇಲ್ಲೂ ರೋಡ್ ಇದೆ, ಈ ಸರ್ವಿಸ್ ರೋಡ್ ತರ. ಓಕೆ, ಕಾರ್ನರ್ ಸೈಟ್ ಅಲ್ವಾ. ಇಲ್ಲಾಂದ್ರೆ ನೀವು ಇನ್ನೂ ಈಸಿಯಾಗಿ ಹೋಗ್ಬೇಕು ಅಂತಂದ್ರೆ ಈ ಜಾಗ ಈ ರೋಡ್ ಯೂಸ್ ಮಾಡಿ. ಇಲ್ಲಿ ಗೂಗಲ್ ಕ್ಯಾಪ್ಚರ್ ಆಗಿಲ್ಲ, ಇದು 2023 ಗೂಗಲ್, ಈಗ 3 ವರ್ಷದ ಹಿಂದೆ ಅಂತ ಕ್ಯಾಪ್ಚರ್ ಆಗಿರೋದು. ಈಗ ತುಂಬಾ ಬದಲಾವಣೆ ಆಗಿದೆ. ಸೊ ದಿಸ್ ಡಬಲ್ ರೋಡ್, ಇಲ್ಲೊಂದೆರಡು ಮನೆ, ಈಗ ಇನ್ನೂ ಜಾಸ್ತಿ ಆಗಿರ್ಬೋದು. ಇದು ಗೂಗಲ್ ಇಮೇಜ್ ಪ್ರಕಾರ ಇಷ್ಟೇ ಇರೋದು. ದಿಸ್ ಅ ಕಾರ್ನರ್ ಸೈಟ್. ನಿಮ್ಗೆ ರಫ್ಲಿ ಹೇಳಬೇಕು ಅಂತಂದ್ರೆ ಡಯಾಗ್ರಾಮ್ ಆಗಿ ನಾರ್ತ್ ವೆಸ್ಟ್ ಬರೋದು. ದಿಸ್ ಅ ಸೈಟ್. ಓಕೆ, ಸೊ ಚೆಕ್ ಮಾಡಿ. ಲೈವ್ ಇಮೇಜ್ ಈ ತರ ಇದೆ, ತುಂಬಾ ಬೆಳೆದಿದೆ. ಈಗಲೇ ಇಷ್ಟು ಮನೆ ಇದೆ. ಇಲ್ಲಿ ನೋಡಿ, ಇಲ್ಲಿ JSS ಸ್ಕೂಲ್ ಬೇರೆ ಇದೆ. ಜಂಕ್ಷನ್ ತೋರಿಸ್ಬಿಡ್ತೀನಿ. ಓಕೆ, ಸಿ ದಿಸ್ ಇಸ್ ಸ್ಕೂಲ್. ಡಬಲ್ ರೋಡ್ಗೆ ಅಟ್ಯಾಚ್ ಆಗಿದೆ. ಎಕ್ಸ್ಪ್ರೆಸ್ ಹೈವೇ ಕಾಣ್ಬೋದು ನೋಡಿ. ಈ ರೋಡಲ್ಲಿ ಎಷ್ಟು ಅಂದ್ರೆ ಅಂಗಡಿಗಳು ರೆಡಿ ಆಗಿಬಿಟ್ಟಿದೆ ಇನ್ನೇನು. ಸೈಟ್ ನಂಬರ್ 46 ಬಗ್ಗೆ ಈ ವಿಡಿಯೋದಲ್ಲಿ ಸ್ವಲ್ಪ ಮಾತ್ರ ಹೇಳ್ತೀನಿ, ಇನ್ ಕೇಸ್ ಇಂಟ್ರೆಸ್ಟ್ ಇದೆ. ಓಕೆ, ಸೊ ಈ ಡಬಲ್ ರೋಡ್ಗೆ ಒಂಚೂರು ಮುಂದೆ ಬಂದ್ರೆ ನಾವು ಮತ್ತೆ ಈ ಕಡೆ ಎಲ್ಲೆಲ್ಲ ಹೋಗ್ಬಿಡ್ತು. ಯಾ, ಈ ಡಬಲ್ ರೋಡ್ ಇಂದ ಬಂದ್ರೆ ಇದೆಲ್ಲ ಹಳೆ ಇಮೇಜ್. ಯಾ, ಈಗೆಲ್ಲ ಇದು ತುಂಬಾ ಇದಾಗಿದೆ. 24 ನವೆಂಬರ್ ಇದು ನೋಡಿ, ಇಲ್ಲಿ ಸಿಂಗಲ್ ರೋಡ್ ಇತ್ತು. ಓಕೆ, ಸೊ ನೀವು ಒಂಚೂರು ಹಿಂದೆ ಬಂದ್ರೆ ಈಗೆಲ್ಲ ರೋಡ್ ಈ ತರ ಕಾಣುತ್ತೆ. ಇಲ್ಲಿ ಬೋರ್ಡ್ ಇದೆ. ಓಕೆ, ಇದು ಎಕ್ಸಾಕ್ಟ್ಲಿ ಎಲ್ಲಿ ಬರುತ್ತೆ ಅಂದ್ರೆ 46. ಈ ಡಬಲ್ ರೋಡ್ ಇಂದ ಒಳಗಡೆ ಬಂದ್ಮೇಲೆ JSS ಕಾಲೇಜು, ಇದೇನು ವಾಟರ್ ಇದೆಯಲ್ಲ, ಇದನ್ನೆಲ್ಲ ಕ್ರಾಸ್ ಮಾಡಿ ಇಲ್ಲಿ ಮನೆಗಳು ಇದೆಯಲ್ಲ, ಇದು ಸೌತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ. ಇದು ಕೂಡ ಸೇಲ್ಗಿದೆ. ನೀವು ಇಲ್ಲಿಂದ ಈ ಜಂಕ್ಷನ್ ಇಂದ ಒಳಗಡೆ ಹೋಗಿ ಫಸ್ಟ್ ಲೆಫ್ಟ್ ತಗೊಂಡು ಒಳಗಡೆ ಹೋದ್ರೆ ಇಲ್ಲಾಂದ್ರೆ ತುಂಬಾ ಆಲ್ರೆಡಿ ಮನೆಗಳಿದೆ. ತುಂಬಾ ಜನ ಮನೆ ಕಟ್ಟಿದ್ದಾರೆ, ತುಂಬಾ ಜನ ವಾಸವಾಗಿ ಇದ್ದಾರೆ. ಸೊ ಇದು ಕೂಡ ಒಂದು ನಿಮ್ಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಆಗ್ಬೋದು. ಸೊ ಇನ್ವೆಸ್ಟ್ಮೆಂಟ್ ಅಥವಾ ಪರ್ಸನಲ್ ಯೂಸ್. ತುಂಬಾ ರಿಯಲ್ ಎಸ್ಟೇಟ್ ಎಲ್ಲ ಕಡೆ ಸ್ಯಾಚುರೇಟ್ ಆಗ್ಬಿಟ್ಟಿದೆ. ಸೊ ಬಟ್ ದಿಸ್ ಇಸ್ ಅ ಕಾರ್ನರ್ ಸೈಟ್. ಬೆಸ್ಟ್ ಥಿಂಗ್ ಏನಂತಂದ್ರೆ ಇದು CA ಸೈಟ್ ದೊಡ್ಡದು. ಇಲ್ಲಿ ನಾಳೆ ಗೌರ್ಮೆಂಟ್ ಆಫೀಸು, ಗೌರ್ಮೆಂಟ್ ಕಾಲೇಜು ಅಥವಾ ಏನಾದ್ರು ಕಚೇರಿಗಳು ಏನಾದ್ರು ಬಂದ್ರು ಬರ್ಬೋದು. ಆಸ್ ಪರ್ ನನ್ನ ಪ್ರಕಾರ ಏನೋ ಸಬ್ ರಿಜಿಸ್ಟರ್ ಮಾಡಬೇಕು ಅಂತ ಏನೋ ಇದಾರಂತೆ. ಬಟ್ ಲೆಟ್ಸ್ ನಾಟ್ ಟು ಮಚ್ ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು ಬೇಡ. ಇಲ್ಲಿರೋದೆಲ್ಲ CA ಸೈಟ್ಗಳು. ಇದು ಬೋರ್ಡ್ ಕಡೆ ಹಾಕಿದರೆ ಇದು ಸಹ್ಯಾದ್ರಿ ಕಾಲೇಜ್ ಅವ್ರು ತಗೊಂಡಿರುವಂತ CA ಸೈಟ್. ನಿಮ್ಗೆ ಇದಕ್ಕೆ ಹೋಗ್ಲಿಕ್ಕೆ ಈ ಡಬಲ್ ರೋಡ್ ಇಂದ ಬಂದ್ಬಿಟ್ಟು ಈ ತರನು ಎಂಟ್ರಿ ಹೊಡಿಬಹುದು. ಓಕೆ, ಡೆಡ್ ಎಂಡ್ ಇದು. ಸೊ ಇಲ್ಲೆಲ್ಲ ಪಾರ್ಕ್ ಇದೆ, ಇದೆಲ್ಲ ಪಾರ್ಕ್ ಜಾಗ. ಇದು CA ಸೈಟು. ಓಕೆ, ಇಷ್ಟು ನೀಟಾಗಿ ನಾನು ಮ್ಯಾಪ್ ಅನ್ನೆಲ್ಲ ಚೆಕ್ ಮಾಡಿ ಹೇಳ್ತಾ ಇರೋದು. ನಿಮ್ಗೆ ಬೇಕಂದ್ರೆ ಪ್ರೂಫ್ ಎಲ್ಲ ಕೊಡ್ತೀನಿ. ಸೊ ಆಮೇಲೆ ಇಲ್ಲೂ ಒಂದು ರೋಡ್ ಇದೆ, ಇದು ಕೂಡ ಡಬಲ್ ರೋಡ್. ಓಕೆ, ಅದು ಗಮನದಲ್ಲಿರಲಿ. ಸೊ ಇಲ್ಲಿ ನಿಮಗೆ KSRTC ಡಿಪೋ ಏನೋ ಬರುತ್ತೇನೋ, ಡಿಪೋನ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಒಂದು CA ಸೈಟು, ಪೆಟ್ರೋಲ್ ಬಂಕಿ ಕೊಟ್ಟಿದ್ದಾರೆ. ಓಕೆ, ಇವೆಲ್ಲ ಕಮರ್ಷಿಯಲ್. ನಾಳೆ ಇದ್ರ ಹಿಂದ್ಗಡೆನೆ ಇದೀರಾ ಅಂತಂದ್ರೆ ದೇರ್ ಮೈಟ್ ಬಿ ಸಮಥಿಂಗ್ ಗುಡ್ ಇನ್ ಟರ್ಮ್ಸ್ ಆಫ್ ವ್ಯಾಲ್ಯೂಯೇಷನ್ಸ್ ಅದೆಲ್ಲ ಬರುತ್ತೆ. ಸೊ ಇದು ಬಂದ್ಬಿಟ್ಟು 46. ಇದು ಕೂಡ 3000 rupees ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ರೀಸೇಲ್ ಇಟ್ಟಿದ್ದೀನಿ. ಇದು 30-40 ಪ್ಯೂರ್ ಕಾರ್ನರ್ ಸೈಟ್ ವಿತ್ 30-40 ಸೌತ್ ವೆಸ್ಟ್ ಕಾರ್ನರ್. ಇದನ್ನು ಕೂಡ ಬನ್ನಿ, ಸ್ವಲ್ಪ ಸ್ಲೈಟ್ ಆಗಿ ನೆಗೋಷಿಯಬಲ್ ಮಾಡಿ ಕೊಡೋಣ. ಸೊ ದಿಸ್ ಇಸ್ ಆಲ್ ಚಿಕ್ಕಮಂಡ್ಯ. ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಕಾಲ್ ಮಾಡಿ. ನಿಮ್ಮ ಮಂಡ್ಯದವರು ಇಂಟ್ರೆಸ್ಟ್ ಇದ್ರೆ ಕಾಲ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್.